Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವಾಸ್ ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು IPL 2026 ಬಿಗ್ ಬ್ರೇಕಿಂಗ್ ಅಪ್ಡೇಟ್. IPL ನ ಪೂರ್ತಿ ಸ್ಕೆಡ್ಯೂಲ್ ಪೂರಾ ಪೈಸಾ ವಸೂಲ್ ಮ್ಯಾಚ್ಗಳದ್ದು ಸ್ಕೆಡ್ಯೂಲ್ ಈಚೆ ಕಡೆ ಬಂದ್ಬಿಟ್ಟಿದ್ದಾವೆ. ಎಲ್ಲ ಮ್ಯಾಚ್ಗಳನ್ನು ಕೂಡ ಈ ಥರ ನಡೆಯುತ್ತೆ, ಈ ಡೇಟ್ಸ್ಗಳಲ್ಲಿ ಈ ಟೈಮಲ್ಲಿ ಅಂತ ಓವರಾಲ್ ಆಗಿ 12 ಡಬಲ್ ಹೆಡರ್ಸ್ನ ನೋಡ್ತಾ ಇದೆ ಈ ಒಂದು IPL ಅಂತ ಅಪ್ಡೇಟು ಬಂದಿದೆ. ಸ್ಕೆಡ್ಯೂಲ್ನ ಗಮನಿಸ್ತು ಅಂತ ಅಂದಾಗ ಈ ಸೀಸನು ಸ್ಟನಿಂಗ್ ಏನು ಅಂತ ಅಂದರೆ RCB ವರ್ಸಸ್ CSK ಏಕೈಕ ಮ್ಯಾಚು ಏಪ್ರಿಲ್ 5ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂಥ ಮ್ಯಾಚ್ ಏನಿದೆ ಅದು ಏಕೈಕ ಮ್ಯಾಚು RCB ವರ್ಸಸ್ CSK ಆಡೋದು. ಯೂಶಲಿ ಎರಡೆರಡು ಮ್ಯಾಚ್ನ ನೋಡ್ತಾ ಇದ್ವಿ ನಾವು, ಬಟ್ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹಾಕೊಂಡ್ಬಿಟ್ಟಿರೋದ್ರಿಂದ ಸೊ ಇವಾಗ RCB ಆಡುತ್ತೆ ಒಂದೇ ಒಂದು ಮ್ಯಾಚು ಬೆಂಗಳೂರಲ್ಲಿ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು 2 ಮ್ಯಾಚ್ ಇರ್ತಿಲ್ಲ, 1 ಮ್ಯಾಚ್ ಇರ್ತಿತ್ತು. ಈ ಸಲ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು 2 ಮ್ಯಾಚ್ ಇದೆ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಸ್ಕೆಡ್ಯೂಲು ಯಾವ ಥರ ಇದೆ ಅಂತ. 24ನೇ ತಾರೀಕು ಮೇ 24ನೇ ತಾರೀಕುವರೆಗೂ ಕೂಡ ಲೀಗ್ ಸ್ಟೇಜ್ ಅನ್ನೋದು ಇದೆ. ಇನ್ನು ಪ್ಲೇ ಆಫ್ನ ಸ್ಕೆಡ್ಯೂಲು ಈಚೆ ಕಡೆ ಬಂದಿಲ್ಲ, ಎಲ್ಲಿ ನಡೆಯುತ್ತೆ ಅಥವಾ ಯಾವ ಡೇಟ್ಸ್ ಇರುತ್ತೆ, ಎಲಿಮಿನೇಟರ್, ಕ್ವಾಲಿಫೈರ್ 1, ಕ್ವಾಲಿಫೈರ್ 2 ಆ್ಯಂಡ್ ಫೈನಲ್ಸ್ ರಿಲೇಟೆಡು ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ. ಅದ್ರ ರಿಲೇಟೆಡು ಹೋಗ್ತಾ ಕ್ಲಾರಿಟಿ ಕೊಡ್ತಾರೆ. ಇನ್ನು ಇವಾಗಲೇ ಕೊಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಸೊ ನಾವು ಅಂದ್ಕೊಂಡಿದ್ದೇನು ಅಂತ ಅಂದರೆ CSK ಮೇಲೆ ಇರುತ್ತೆ 2 ಮ್ಯಾಚ್ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಆ ಥರ ಇಲ್ಲ. ಒಂದೇ ಮ್ಯಾಚು ಸಿಕ್ಕಾಪಟ್ಟೆ ಮಜಾ ಕೊಡೋಂಥ ಮ್ಯಾಚು. ಆ ಮ್ಯಾಚು ಅದು ಬೆಂಗಳೂರಲ್ಲಿದೆ. ಒಂಥರ ನೋಡಿ ಹೆಂಗಿದೆ ಅಂತ, ಲಾಸ್ಟ್ ಸೀಸನು 2 ಕೊಟ್ಬಿಟ್ಟಿದ್ವಿ ಇವ್ರಿಗೆ, ಈ ಸೀಸನು 1 ಮ್ಯಾಚ್ ಇದೆ. ಈ ಸೀಸನು ಕೊಟ್ಬಿಟ್ವಿ ಅಂತಂದರೆ ಸೀಸನ್ ಆಫ್ಟರ್ ಸೀಸನು ಅದ್ರ ಲಾಸ್ಟ್ ಸೀಸನ್ ಬೇರೆ ಸರಿಯಾಗಿ ಕೊಟ್ಬಿಟ್ಟಿದ್ವಿ, ಪ್ಲೇ ಆಫ್ಸಿಂದನೇ ಎಕ್ಸಿಟ್ ಕೊಟ್ಬಿಟ್ಟಿದ್ವಿ, ಹ್ಯಾಟ್ರಿಕ್ ಗೆದ್ಬಿಟ್ಟಿದ್ವಿ. ಇವಾಗ ನೋಡೋಕೆ ಹೋಯ್ತು ಅಂತಂದರೆ ಈ ಸೀಸನ್ ಸೊತ್ತೋಗ್ಬಿಟ್ರು ಅಂತಂದರೆ ಒಂಥರ ಅವರಿಗೆ ಸಿಕ್ಕಾಪಟ್ಟೆ ಮುಖಭಂಗ ಆಗೋಗ್ಬಿಡುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಸೊ RCBಯ ಮ್ಯಾಚ್ಗಳ ವಿಚಾರಕ್ಕೆ ಬಂತು ಅಂತಂದರೆ RCB CSK ಅಗೇನ್ಸ್ಟು SRH ಅಗೇನ್ಸ್ಟು ಗೊತ್ತಲ್ಲಪ್ಪ, ಬೆಂಗಳೂರಲ್ಲಿ ಆಡ್ತಿದೆ ಮೊದಲನೇ ಇನಾಗರಲ್ ಮ್ಯಾಚು. ಅದಾದಮೇಲೆ 5ನೇ ತಾರೀಕು ಆಡ್ತಾ ಇದೆ ಬೆಂಗಳೂರಲ್ಲೇ, ಅದು ಸಿಕ್ಕಾಪಟ್ಟೆ ಇಂಟೆನ್ಸ್ ಮ್ಯಾಚು. ಆ್ಯಂಡ್ ಏಪ್ರಿಲ್ 10ನೇ ತಾರೀಕು ಗುವಾಹಟಿಲಿ ಆಡ್ತಾ ಇದೆ RR ವಿರುದ್ಧ, ಅದು RR ಅವರ ಹೋಮ್ ಗೇಮು. ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾ ಇದೆ, ಅದು ಮುಂಬೈನ ಹೋಮ್ ಗೇಮು. ಏಪ್ರಿಲ್ 12ನೇ ತಾರೀಕು ಅಲ್ಲೇನು ಗ್ಯಾಪ್ ಇಲ್ಲ. ಆ್ಯಂಡ್ ಏಪ್ರಿಲ್ 15ನೇ ತಾರೀಕು ಇಲ್ಲಿ ನೋಡಿ 10, 12 ಆ್ಯಂಡ್ 15 ಅಂಥ ಮಟ್ಟಿಗೆ ಹೆವಿ ಗ್ಯಾಪ್ಗಳಿಲ್ಲ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳು ಬರ್ತಾ ಇದ್ದಾವೆ ನಮಗೆ. 28ರಿಂದ 5ನೇ ತಾರೀಕುವರೆಗೂ ಒಂದು ಹೆವಿ ಗ್ಯಾಪ್ ಇದೆ ನಮ್ಮ RCBಗೆ. ಇಲ್ಲಿ RCB LSG ಮೇಲೆ ಆಡ್ತಿದೆ, ಅದು ಬೆಂಗಳೂರಲ್ಲಿ, ಇದು ನಮ್ಮ ಹೋಮ್ ಗೇಮ್ ಆಗಿದೆ. ಓವರ್ ಆಲ್ ಆಗಿ RCBಗೆ ಇಲ್ಲಿ 5 ಹೋಮ್ ಮ್ಯಾಚ್ಗಳು ಸಿಕ್ಕಿದೆ. ಅಂದರೆ ಇವು 7 ಹೋಮ್ ಮ್ಯಾಚು, ಬಟ್ ರಾಯ್ಪುರಲ್ಲಿ 2 ಮ್ಯಾಚ್ ನಾವು ಹಾಕಿಸ್ಕೊಂಡಿದ್ವಿ. 5 ಲೀಗ್ ಸ್ಟೇಜಲ್ಲಿ ಹೋಮ್ ಮ್ಯಾಚು ನಮಗೆ ಸಿಕ್ಕಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಏಪ್ರಿಲ್ 18ನೇ ತಾರೀಕು RCB DC ಅಗೇನ್ಸ್ಟು ಆಡ್ತಾ ಇದೆ, ಅದು ಬೆಂಗಳೂರಲ್ಲೇ ಹೋಮ್ ಮ್ಯಾಚು. ಕಂಟಿನ್ಯೂಸ್ ಆಗಿ 3 ಹೈಟ್ರಿಕ್ ಹೋಮ್ ಮ್ಯಾಚ್ ಸಿಕ್ಕಿದೆ ನಮಗೆ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋಮ್ ಮ್ಯಾಚು SRH ಮತ್ತು CSK ಅಗೇನ್ಸ್ಟು, ಆಮೇಲೆ LSG DC ಮತ್ತು GT ಅಗೇನ್ಸ್ಟು 3 ನಾವು ಹೈಟ್ರಿಕ್ಕು ಹೋಮ್ ಮ್ಯಾಚ್ನ ಆಡ್ತೀವಿ 24ನೇ ತಾರೀಕುವರೆಗೂ. ಆಮೇಲೆ ಯಾವುದೇ ಮ್ಯಾಚು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಲ್ಲ. ಪ್ಲೇ ಆಫ್ಸ್ ಬಗ್ಗೆ ಗೊತ್ತಿಲ್ಲ ನಮಗೆ, ಕ್ಲಾರಿಟಿ ಇಲ್ಲ. ಆ್ಯಂಡ್ ಏಪ್ರಿಲ್ 27ನೇ ತಾರೀಕು RCB DC ಅಗೇನ್ಸ್ಟ್ ಆಡ್ತಿದೆ ಫಿರೋಜ್ ಶಾ ಕೋಟ್ಲಾಲ್ಲಿ. GT ಅಗೇನ್ಸ್ಟು ಆಡ್ತಾ ಇದೆ ಅಹಮದಾಬಾದಲ್ಲಿ. ಆ್ಯಂಡ್ LSG ಅಗೇನ್ಸ್ಟು ಆಡ್ತಾ ಇದೆ, ಅದು ಲಕ್ನೋವಲ್ಲಿ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಆಡ್ತಿದೆ, ಅದು ರಾಯ್ಪುರಲ್ಲಿ, ಅದು ನಮ್ಮ ಹೋಮ್ ಗೇಮು. ರಾಯ್ಪುರಲ್ಲಿ 2 ಗೇಮ್ ಇರೋದು, ಮೇ 10ನೇ ತಾರೀಕು 13ನೇ ತಾರೀಕು, ಇವೆರಡು ನಮ್ಮ ಹೋಮ್ ಗೇಮೇನೆ. KKR ಅಗೇನ್ಸ್ಟ್ ನಾವು ಹಾಕಿಸ್ಕೊಂಡಿದ್ದೀವಿ ಅಲ್ಲಿ ರಾಯ್ಪುರಲ್ಲಿ. ಸೊ ನೋಡೋಣ, ಅಲ್ಲಿ ನಾವು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಹೆಂಗೆ ಬಿಹೇವ್ ಆಗುತ್ತೆ, ಅಲ್ಲಿ ಹೆಂಗೆ ಬಿಹೇವ್ ಆಗುತ್ತೆ ವಿಕೆಟ್ ಅಂತ. ಇಲ್ಲಿ ಏನಂತ ಅಂದರೆ ಚಿನ್ನಸ್ವಾಮಿಲೆಲ್ಲ ಗೆದ್ಬಿಟ್ಟು, ಇನ್ ಕೇಸ್ ಅವರು ಚಿನ್ನಸ್ವಾಮಿಲೆಲ್ಲ ಗೆದ್ಬಿಟ್ಟು ರಾಯ್ಪುರಲ್ಲಿ 2 ಸೊತ್ತೋಗ್ಬಿಡ್ತು ಅಂತಂದರೆ ಆವಾಗ ಯಾಕೂ ಹಾಕಿಸ್ಕೊಬೇಕಾಗಿತ್ತು ಅಂತ ಅನಿಸ್ಬಿಡುತ್ತೆ. ಅಥವಾ ಅಲ್ಲಿ 2 ಮ್ಯಾಚ್ ಸಖತ್ತಾಗಿ ಗೆದ್ಬಿಡ್ತು ಅಂತಂದರೆ ಇಲ್ಲೇನೋ ಸೊತ್ತೋಗ್ಬಿಟ್ಟಿತ್ತು ಅಂದರೆ ಇಲ್ಲಾಗರು ಸಖತ್ ಸ್ಟೇಡಿಯಂ ಅಂತ ಅನಿಸುತ್ತೆ. ನೋಡೋಣ, ಒಟ್ಟಲ್ಲಿ 2 ವೆನ್ಯೂಲಿ ನಾವು ಆಡ್ತಾ ಇದ್ದೀವಿ. ಧರ್ಮಶಾಲಾದಲ್ಲಿ ಆಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಐಕಾನಿಕ್ ವೆನ್ಯೂ ಇದು. ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು ಆ್ಯಂಡ್ ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟ್. ನೋಡಿ, ಫಸ್ಟ್ ಮ್ಯಾಚು ಅವ್ರ ಅಗೇನ್ಸ್ಟ್ ಆಡ್ತಿದ್ವಿ, ಲಾಸ್ಟ್ ಮ್ಯಾಚ್ನು ಕೂಡ ಅವ್ರ ಅಗೇನ್ಸ್ಟ್ ಆಡ್ತಿದ್ವಿ 22ನೇ ತಾರೀಕು. ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚ್ ಬಂದ್ಬಿಟ್ಟು ಯಾವ್ದು ಇದು ಹೊಲ್ಟೆ ಹೋಗ್ಬಿಡ್ತು, ಸೆಕೆಂಡು ಕೇಳಿಲ್ಲ, ಮಂಗ್ಮಯ ಆಗೋಗ್ಬಿಡ್ತು. ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚು ಬಂದ್ಬಿಟ್ಟು KKR ಆಡ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು, ಅದು ಕೋಲ್ಕತ್ತಾದಲ್ಲಿ. 24ನೇ ತಾರೀಕು ಡಬಲ್ ಹೆಡರ್ ಬೇರೆ ಇದೆ. ಮುಂಬೈ ಇಂಡಿಯನ್ಸ್ ಕೂಡ ಆಡ್ತಿದೆ ರಾಜಸ್ಥಾನ್ ರಾಯಲ್ಸ್ ಅಗೇನ್ಸ್ಟು, ಅದು ಮಧ್ಯಾಹ್ನದ ಮ್ಯಾಚು. 2 ಮ್ಯಾಚ್ನು ಕೂಡ ಒಳ್ಳೆ ಮಜವಾಗಿತ್ತು ಅಂತಂದರೆ ಸೈಕ್ ಆಗಿರುತ್ತೆ, ಯಾಕಂದರೆ ಪಾಯಿಂಟ್ಸ್ ಟೇಬಲ್ ಡಿಸೈಡ್ ಆಗುವಂಥ ಸಮಯ ಆಗಿರುತ್ತೆ. ಇನ್ನೂ ಒಂದು ಪಾಸಿಟಿವ್ ನ್ಯೂಸ್ ಏನು ಅಂತ ಅಂದರೆ ನಮ್ಮ ಜಾಶ್ ಹ್ಯಾಸಲ್ವುಡ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇದ್ರ ರಿಲೇಟೆಡ್ RCBನೇ ಕ್ಲಾರಿಟಿ ಕೊಟ್ಟಿದೆ. ಏರ್ಪೋರ್ಟಲ್ಲಿ ನಾನು ಬೆಳಗ್ಗೆ ವಿಡಿಯೋ ಮಾಡಿದಾಗೆಲ್ಲ ಬೈದ್ಬಿಟ್ಟಿದ್ರು, ಹಳೇದು ಕೂಡ ಪೋಸ್ಟು ಏನೇನೋ ಆಗ್ತಿದೆಯಲ್ಲ, ನೀನು ತಲೆ ಕೆಟ್ಟಿದೆ ನಿನಗೆ, ಜಾಸ್ತಿ ಸಲ ಬಂದಿಲ್ಲ ಅಂತ, ಅದು ಇದು ಅಂತೆಲ್ಲ ಆಗ್ತಿದ್ರು. ಬಟ್ RCBನೇ ಅಪ್ಡೇಟ್ ಕೊಡ್ತಾ ಇದೆ, ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅಫಿಷಿಯಲ್ ಆಗಿ ಅವ್ರ ಮುಖ ತೋರಿಸಿಲ್ಲ. ಕ್ರಿಕೆಟ್ ಆಸ್ಟ್ರೇಲಿಯಾ ಅನ್ನೋದು ಒಂದು ಬ್ಯಾಡ್ಜಿಂಗ್ ಇದೆಯಲ್ಲ ಬ್ಯಾಗ್ ಮೇಲೆ, ಅದು ಕಾಣಿಸ್ತಾ ಇದೆ ಅಂತಂದರೆ ಇನ್ಯಾರು ಬಂದಿರ್ತಾರೆ ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ, ಅವರೇ ಬಂದು ಲ್ಯಾಂಡ್ ಆಗಿದ್ದಾರೆ. ಸೊ ಇಟ್ಸ್ ಅಫಿಷಿಯಲ್ ನಾವು, ಜಾಶ್ ಹ್ಯಾಸಲ್ವುಡ್ ಈಸ್ ಇಯರ್ ಇನ್ ಬೆಂಗಳೂರು. ಬಟ್ ಆಡ್ತಾರ ಆಡೋದಿಲ್ವಾ, ಕ್ಲಾರಿಟಿ ಅಂತೂ ಇಲ್ಲ. ನೋಡಿ, ಪ್ಯಾಟ್ ಕಮಿನ್ಸ್ ಅರ್ಧ ಸೀಸನ್ ಆಡಲ್ಲ ಅಂತ ಹೇಳ್ತಿದ್ದಾರೆ, ಇವರು ಎಷ್ಟು ಮ್ಯಾಚ್ ಆಡೋದಿಲ್ಲ, ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಇನ್ನೂ ಒಂದೇನು ಅಂತ ಅಂದರೆ RCB ಎಷ್ಟು ಮ್ಯಾಚ್ ಆಡ್ತಾ ಇದೆ,
ಯಾರ್ಯಾರು ಅಗೇನ್ಸ್ಟು 2 ಮ್ಯಾಚ್ ಯಾರು ಅಗೇನ್ಸ್ಟ್ ಆಡ್ತಾ ಇದೆ ಆ್ಯಂಡ್ 1 ಮ್ಯಾಚ್ ಯಾರು ಅಗೇನ್ಸ್ಟ್ ಆಡ್ತಾ ಇದೆ ಅಂತಂದರೆ ಎಲ್ಲರ ಅಗೇನ್ಸ್ಟು ಕೂಡ 2 ಮ್ಯಾಚ್ ಆಡ್ತಿದೆ. ಇವ್ರನ್ನ ಬಿಟ್ಟು CSK ಅಗೇನ್ಸ್ಟು ಒಂದೇ ಮ್ಯಾಚು, ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು ಒಂದೇ ಮ್ಯಾಚು, KKR ಅಗೇನ್ಸ್ಟು ಒಂದೇ ಮ್ಯಾಚು, RR ಅಗೇನ್ಸ್ಟು ಒಂದೇ ಮ್ಯಾಚು. CSK, ಪಂಜಾಬ್, KKR, RR ಬಿಟ್ಟು ಇನ್ನೆಲ್ಲರ ಅಗೇನ್ಸ್ಟು ಕೂಡ RCB 2 ಮ್ಯಾಚ್ನ ಆಡ್ತಾ ಇದೆ. RCB ಫ್ಯಾನ್ಸು ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತಾರೆ. ನಮಗೆ ಮುಂಬೈ ಮೇಲೆ ಬೇಡ ಗುರು, CSK ಮೇಲೆ ಬೇಕಾಗಿತ್ತು 2 ಮ್ಯಾಚು. ಚೇಪಕ್ಕೂ ಹೊಡಿಬೇಕು ನಮಗೆ, ಯಾವಾಗಲೇ ಮಜಾ ಬರೋದು ಅಂತ. ಸೊ ಎಲ್ಲ ಸೀಸನ್ ಇರೋದಿಲ್ಲಪ್ಪ ಒಂದೇ ಥರ. ನೋಡೋಣ ಏನಾಗುತ್ತೆ ಅಂತ 5ನೇ ತಾರೀಕು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.